अथ श्रीदत्तात्रेयस्तोत्रम् श्रीगणेशाय नमः। जटाधरं पाण्डुरङ्गं शूलहस्तं कृपानिधिं। ಕಾರ್ತವೀರ್ಯ ಮಹಾರಾಜರಿಗೆ ನನ್ನ ಪ್ರಣಾಮಗಳು. ನಾನು ಗುರುಗಳನ್ನು ಭೇಟಿಯಾಗಲೆಂದು ಬಂದಿದ್ದೇನೆ. ಅವರು ಆಶ್ರಮದಲ್ಲಿ ಇದ್ದಾರೆಯೇ? ಇದ್ದಾರೆ. ಗುರುಗಳು ಧ್ಯಾನದಲ್ಲಿದ್ದಾರೆ. ಯಾರೇ ಬಂದರೂ ಒಳಗಡೆ ಬಿಡಬಾರದು ಎಂದು ಅವರು ಅಪ್ಪಣೆ ಮಾಡಿದ್ದಾರೆ. ನಾನು ಅವರ ಬಳಿ ಮುಖ್ಯವಾದ ವಿಷಯದ ಕುರಿತು ಮಾತನಾಡಬೇಕಿದೆ. ನನಗೆ ಅವರ ಮಾರ್ಗದರ್ಶನದ ಅಗತ್ಯವಿದೆ. ಕ್ಷಮಿಸಿ ಪ್ರಭು, ಗುರುಗಳ ಅಪ್ಪಣೆಯನ್ನು ಮೀರುವುದು ಅಪರಾಧವಾಗುತ್ತದೆ. ಅವರ ಮಾತನ್ನು ಮೀರಿ ನಡೆಯಬೇಕು ಎಂದು ನಾನೆಲ್ಲಿ ಹೇಳಿದೆ? ಅವರ ಬಳಿ ಹೋಗಿ ನಿಮ್ಮ ಶಿಷ್ಯ ಕಾರ್ತವೀರ್ಯ ಬಂದಿದ್ದಾನೆಂದು ಹೇಳು. ಅವರೇ ನನ್ನನ್ನು ಬರ ಹೇಳುತ್ತಾರೆ. ಒಳಗೆ ಹೋಗುವುದಕ್ಕೆ ನಮಗೂ ಅನುಮತಿ ಇಲ್ಲ ಪ್ರಭು. ಹೀಗೆಂದರೆ ಹೇಗೆ? ನನಗೀಗ ಅವರ ಮಾರ್ಗದರ್ಶನದ ಅಗತ್ಯವಿದೆ. ನಾನು ಅವರನ್ನು ಕಾಣಲೇಬೇಕು. ಹಾಗಿದ್ದರೆ ಗುರುಗಳ ಧ್ಯಾನ ಮುಗಿಯುವವರೆಗೂ ನೀವು ಇಲ್ಲಿಯೇ ಇದ್ದು ಕಾಯಬಹುದು. ಆಗಲಿ, ಹಾಗೆಯೇ ಮಾಡುತ್ತೇನೆ. ಒಟ್ಟಿನಲ್ಲಿ ನಾನು ಅವರನ್ನು ಇಂದು ಕಾಣಲೇಬೇಕು. ಆಗಲಿ ಮಹಾಪ್ರಭು. ಮಹಾರಾಣಿಯವರೇ, ಮುಂದೇನು ಮಾಡಬೇಕು ಅಂದುಕೊಂಡಿದ್ದೀರಿ? ಯುವರಾಣಿಯವರು ಅಷ್ಟೊಂದು ಶಕ್ತಿವಂತರು ಎನ್ನುವುದು ನಿಜವೇ ಆಗಿದ್ದಲ್ಲಿ ನಾವು ಏನೇ ಮಾಡಿದರೂ ಅದರಿಂದ ಪ್ರಯೋಜನವಾಗುವುದಿಲ್ಲ ಅಲ್ಲವೇ? ಈ ಹಿಂದೆ ಮಾಂತ್ರಿಕ ಶಕ್ತಿಯನ್ನು ಸಿದ್ಧಿಸಿಕೊಂಡ ಮಂಜಮ್ಮ ನಮ್ಮ ಬಳಿ ಇದ್ದರು. ಅವಳ ಸಹಾಯ ಪಡೆದುಕೊಂಡರೂ ಯುವರಾಣಿಯವರನ್ನ ಮುಗಿಸುವುದಕ್ಕೆ ಸಾಧ್ಯ ಆಗಲೇ ಇಲ್ಲ. ಅಂದರೆ ಅವರಲ್ಲಿ ಯಾವುದೋ ಅಸಾಮಾನ್ಯವಾದ ಶಕ್ತಿಯೇ ಇರಬೇಕು. ಹೌದು ಮಂತ್ರಿಗಳೇ, ನನಗೂ ಅದೇ ಯೋಚನೆಯಾಗಿದೆ. ತಾನೇ ಸರ್ವಶಕ್ತಳೆಂದು ಮೆರೆಯುತ್ತಿದ್ದ ಆ ಮಂಜಮ್ಮನಿಗೂ ರೇಣುಕೆಯನ್ನು ಏನು ಮಾಡಲು ಆಗಲಿಲ್ಲ ಎಂದರೆ ರೇಣುಕೆಯ ಶಕ್ತಿಯನ್ನು ನಾವು ಕಡೆಗಣಿಸುವಂತಿಲ್ಲ. ಈ ವಿಷಯ ನನಗೆ ಮೊದಲೇ ತಿಳಿದಿದ್ದರೆ ಇದಕ್ಕೊಂದು ತಿರುಮಂತ್ರವನ್ನು ಆಗಲೇ ಹಾಕಬಹುದಾಗಿತ್ತು. ಈಗ ಬಹಳ ತಡವಾಗಿದೆ ಮಂತ್ರಿಗಳೇ. ನಾವು ಸುಮ್ಮನಿದ್ದಷ್ಟು ಆ ರೇಣುಕೆಯ ಶಕ್ತಿ ಹೆಚ್ಚುತ್ತಲೇ ಹೋಗುತ್ತದೆ. ರೇಣುಕಾ ಎಲ್ಲಮ್ಮ ಶ್ರೀ ರೇಣುಕಾ